ಎಳೆಯರ ರಾಮಾಯಣದ ಅಧ್ಯಾಯ ಅಯೋಧ್ಯೆ ಅನಾಥವಾಯಿತು. ಉಪ ಅಧ್ಯಾಯ ಗುಹನ ಆತಿಥ್ಯ. ಪುರಜನರನ್ನು ಸಮಾಧಾನಪಡಿಸಿ ಹಿಂದಕ್ಕೆ ಕಳುಹಿಸಿದ ಶ್ರೀರಾಮನು ಸೀತೆ, ಲಕ್ಷ್ಮಣ ಮತ್ತು ಸುಮಂತ್ರರೊಡನೆ ಪ್ರಯಾಣವನ್ನು ಮುಂದುವರೆಸಿದನು. ಅವರು ಹೋಗುತ್ತಿದ್ದಂತೆ ದಾರಿಯಲ್ಲಿ ತಮಸಾ ನದಿ ಎದುರಾಯಿತು. ಅವರು ಆ ರಾತ್ರಿಯನ್ನು ತಮಸಾ ನದಿಯ ತೀರದಲ್ಲಿ ಕಳೆಯಲು ಯೋಚಿಸಿದರು. ಲಕ್ಷ್ಮಣನು ಎಲೆಗಳನ್ನೇ ಹಾಸಿಗೆಯಾಗಿ ಹಾಸಿದನು. ಆದರೆ ಯಾರಿಗೂ ನಿದ್ರೆಯೇ ಬರಲಿಲ್ಲ. ಇಡೀ ರಾತ್ರಿಯನ್ನು ಮಾತುಕತೆ ಆಡುತ್ತಲೇ ಕಳೆದರು. ಮಾರನೆಯ ದಿನ ಬೇಗನೆದ್ದು ಪ್ರಯಾಣವನ್ನು ಮುಂದುವರೆಸಿದರು. ಕೋಸಲ ರಾಜ್ಯವನ್ನು ದಾಟುವಾಗ ಶ್ರೀರಾಮನು ಸೀತೆಗೆ ತನ್ನ ರಾಜ್ಯದ ಇತಿಹಾಸವನ್ನು ಹೇಳಿದನು. ಕೋಸಲ ದೇಶದ ಗಡಿಗಳಲ್ಲಿ ಹರಿಯುತ್ತಿದ್ದ ವೇದಶ್ರುತಿ, ಗೋಮತಿ ಮೊದಲಾದ ಪವಿತ್ರ ನದಿಗಳಲ್ಲಿ ಅವರು ಸ್ನಾನ ಮಾಡಿದರು. ಎತ್ತು ಕಣ್ಣು ಹಾಯಿಸಿದರೂ ಹಚ್ಚ ಹಸುರಿನ ಬೆಳೆಯಿಂದ ಭೂಮಿ ಕಂಗೊಳಿಸುತ್ತಿತ್ತು. ಗುಂಪು ಗುಂಪಾಗಿ ಗೋವುಗಳು ಹುಲ್ಲು ಮೇಯುತ್ತಿದ್ದವು. ಕೋಸಲ ರಾಜ್ಯದ ಅಂಚಿಗೆ ಬಂದಾಗ ಶ್ರೀರಾಮನು ಅಯೋಧ್ಯೆಯ ಕಡೆ ಮುಖ ಮಾಡಿ ಕೈ ಮುಗಿದುಕೊಂಡು, ತಾಯಿ, ಅಯೋಧ್ಯೆಯನ್ನು ಪಾಲಿಸುವ ದೇವತೆಯೇ, ನಮ್ಮ ರಾಜ್ಯವನ್ನು ಕಾಪಾಡು. ಭರತನು ಧರ್ಮದಿಂದ ರಾಜ್ಯವಾಳಲಿ. ನಮ್ಮ ಅರಣ್ಯವಾಸ ಮುಗಿದ ನಂತರ ನಾವೆಲ್ಲ ಹರ್ಷದಿಂದ ಮತ್ತೆ ಒಂದುಗೂಡುವಂತೆ ಆಗಲಿ ಎಂದು ಪ್ರಾರ್ಥಿಸಿಕೊಂಡನು. ಆನಂತರ ಅವರು ಗಂಗಾ ನದಿಯ ಸಮೀಪಕ್ಕೆ ಬಂದರು. ಗಂಗಾ ನದಿಯು ಆಗ ತುಂಬಿ ಪ್ರವಹಿಸುತ್ತಿತ್ತು. ಬಿಳಿಯ ನೊರೆಯಿಂದ ಕೂಡಿದ ಅಲೆಗಳನ್ನು ಉಕ್ಕಿಸಿ ಹೆದ್ದೆರೆಗಳನ್ನು ಹೊರಳಿಸಿ ನದಿಯು ರಭಸದಿಂದ ಪ್ರವಹಿಸುತ್ತಿತ್ತು. ಆ ಗಂಗಾ ನದಿಯು ಲೋಕಪಾವನಿ, ಪಾಪಹಾರಿಣಿ. ಅದರ ದಡದಲ್ಲಿ ಅನೇಕ ಆಶ್ರಮಗಳಿದ್ದವು. ಆ ನದಿಯಲ್ಲಿ ಗಂಧರ್ವರು, ಕಿನ್ನರರು, ಅಪ್ಸರೆಯರು ಕ್ರೀಡಿಸುತ್ತಿದ್ದರು. ಪಶು ಪಕ್ಷಿಗಳು ಆಯಾಸ ಪರಿಹರಿಸುತ್ತಾ ತಿಳಿನೀರನ್ನು ಕುಡಿಯುತ್ತಿದ್ದವು. ಹಂಸಗಳು, ನವಿಲುಗಳು ಮೊದಲಾದ ಪಕ್ಷಿಗಳು ಅಲ್ಲಿ ಹಾರಾಡುತ್ತಾ ಆಡುತ್ತಾ ನದಿಯ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದ್ದವು. ಗಂಗಾ ನದಿಯ ಸುಂದರ ಪ್ರವಾಹವನ್ನು ಕಂಡ ಕೂಡಲೇ ರಘುವಂಶದ ರಾಘವನ ಮೈ ಪುಳಕಗೊಂಡಿತು. ವಿಶ್ವಾಮಿತ್ರರು ಹೇಳಿದ ಗಂಗಾವತರಣದ ಕಥೆ ನೆನಪಿಗೆ ಬಂತು. ಅವನು ಸೀತೆ, ಲಕ್ಷ್ಮಣ, ಸುಮಂತ್ರರೊಡಗೂಡಿ ಭಕ್ತಿಯಿಂದ ನದಿಗೆ ನಮಸ್ಕರಿಸಿದನು. ಶ್ರೀರಾಮನು ಸೀತೆಗೆ ಗಂಗೆಯ ಕಥೆಯನ್ನು ಹೇಳಿದನು. ಆ ನಂತರ, ಲಕ್ಷ್ಮಣ, ನಾವು ಈ ರಾತ್ರಿಯನ್ನು ಗಂಗಾ ನದಿಯ ಪವಿತ್ರ ದಡದಲ್ಲೇ ಕಳೆಯೋಣ. ಇಲ್ಲಿಯೇ ಒಂದು ಗುಡಾರವನ್ನು ನಿರ್ಮಿಸು ಎಂದನು. ಲಕ್ಷ್ಮಣನ ಅಪೇಕ್ಷೆಯೂ ಅದೇ ಆಗಿತ್ತು. ಅವನು ಸಂತೋಷದಿಂದ ಗುಡಾರ ಕಟ್ಟಲು ಆರಂಭಿಸಿದ. ಶ್ರೀರಾಮನು ಆ ರಾತ್ರಿ ಇಳಿದುಕೊಂಡಿದ್ದ ಪ್ರದೇಶದ ಹೆಸರು ಶೃಂಗಿಬೇರಪುರ. ಅದು ಬೇಡರ ರಾಜ್ಯ. ಅಲ್ಲಿಯ ರಾಜನ ಹೆಸರು ಗುಹ. ಅವನು ಶ್ರೀರಾಮನ ಮಿತ್ರ. ಅವನಿಗೆ ಶ್ರೀರಾಮನು ತನ್ನ ರಾಜ್ಯಕ್ಕೆ ಬಂದಿರುವ ವಿಷಯ ತಿಳಿಯಿತು. ಕೂಡಲೇ ತನ್ನ ಮಂತ್ರಿಗಳನ್ನು ಕರೆದುಕೊಂಡು ಶ್ರೀರಾಮ ಇಳಿದುಕೊಂಡಿದ್ದ ಸ್ಥಳಕ್ಕೆ ಬಂದನು. ಶ್ರೀರಾಮನು ಅವನನ್ನು ಆದರದಿಂದ ಎದುರುಗೊಂಡನು. ಇಬ್ಬರೂ ಪರಸ್ಪರ ಆಲಂಗಿಸಿಕೊಂಡರು. ಗುಹನಿಗೆ ಶ್ರೀರಾಮನ ವೃತ್ತಾಂತವನ್ನು ಕೇಳಿ ಬಹಳ ದುಃಖವಾಯಿತು. ಅವನು, ಶ್ರೀರಾಮ, ನೀನು ಇಲ್ಲಿಯೇ ಇದ್ದುಬಿಡು. ಶೃಂಗಿ ಬೇರಪುರ ನಿನ್ನದೆಂದೇ ತಿಳಿ. ನೀವು 3 ಜನರು ನನ್ನ ಅರಮನೆಗೆ ಬನ್ನಿ. ನಿಮಗೆ ರಾಜೋಪಚಾರ ಮಾಡುತ್ತೇನೆ. ಸುಮ್ಮನೆ ಕಾಡಿನಲ್ಲಿ ಒದ್ದಾಡಬೇಡಿ ಎಂದನು. ಶ್ರೀರಾಮನು, ಗುಹಾ, ನಿನ್ನ ಮನಸ್ಸು ತುಂಬ ವಿಶಾಲವಾದುದು. ನೀನು ಕೊಟ್ಟಿರುವ ಆಹ್ವಾನಕ್ಕೆ ನನ್ನ ಹೃದಯ ತುಂಬಿ ಬಂದಿದೆ. ಆದರೆ ನಾನು ನಿನ್ನ ರಾಜ್ಯದೊಳಗೆ ಬರಲಾರೆ. ಈ 14 ವರ್ಷಗಳು ಕಾಡೇ ನಮ್ಮ ಮನೆ. ನಾನು ಕಾಡಿನಲ್ಲಿ ವಾಸಿಸುತ್ತೇನೆಂದು ನಮ್ಮ ತಂದೆಗೆ ಮಾತು ಕೊಟ್ಟಿದ್ದೇನೆ. ಅದನ್ನು ಪಾಲಿಸುತ್ತೇನೆ ಎಂದನು. ಗುಹನು ಆ ರಾತ್ರಿಯನ್ನು ಅವರೊಡನೆ ಕಳೆದನು. ಶ್ರೀರಾಮನಿಗೆ ಒದಗಿದ್ದ ವನವಾಸದಿಂದ ಅವನು ಬಹಳ ದುಃಖಗೊಂಡಿದ್ದನು. ಮಾರನೆಯ ದಿನ ಬೆಳಗಾಯಿತು. ಅವರು ಗಂಗಾ ನದಿಯನ್ನು ದಾಟಿ ತಮ್ಮ ಪ್ರಯಾಣವನ್ನು ಮುಂದುವರಿಸಬೇಕಿತ್ತು. ಗುಹನು ಸುಂದರವಾದ ನಾವೆಯನ್ನು ತರಿಸಿದನು. ಶ್ರೀರಾಮ, ಸೀತೆ, ಲಕ್ಷ್ಮಣ ಮತ್ತು ಗುಹನ ಕೆಲವು ದೂತರು ನಾವೆಯಲ್ಲಿ ಕುಳಿತರು. ಶ್ರೀರಾಮನು ಸುಮಂತ್ರನನ್ನು ಕುರಿತು, ಹಿರಿಯರೇ, ನಾವಿನ್ನೂ ಹೊರಡುತ್ತೇವೆ. ನೀವು ರಥವನ್ನು ತೆಗೆದುಕೊಂಡು ಅಯೋಧ್ಯೆಗೆ ಹಿಂತಿರುಗಿ. ನಮ್ಮ ತಂದೆಯವರು ಹೆಚ್ಚು ಚಿಂತಿಸದಂತೆ ನೋಡಿಕೊಳ್ಳಿ. ಹಿರಿಯರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸಿ ಎಂದನು. ಸುಮಂತ್ರನು, ಶ್ರೀರಾಮ, ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿನ್ನ ಸಂದೇಶವನ್ನು ದಶರಥ ಮಹಾರಾಜನಿಗೆ ಮುಟ್ಟಿಸುತ್ತೇನೆ. ಗುಹನ ದೂತರು ನಿಮ್ಮನ್ನು ಸುರಕ್ಷಿತ ಸ್ಥಳವೊಂದಕ್ಕೆ ಮುಟ್ಟಿಸಿ ಹಿಂದಿರುಗುವವರೆಗೆ ನಾನು ಇಲ್ಲಿಯೇ ಇರುತ್ತೇನೆ ಎಂದನು. ನಂತರ ಶ್ರೀರಾಮ, ಸೀತೆ, ಲಕ್ಷ್ಮಣರು ಮತ್ತು ಗುಹನ ದೂತರು ಕುಳಿತಿದ್ದ ನಾವೆಯು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿ ಗಂಗಾ ನದಿಯನ್ನು ದಾಟಿತು. ಎಲ್ಲರೂ ಗಂಗಾ ನದಿಯ ಆಚೆಯ ತೀರದಲ್ಲಿ ಇಳಿದುಕೊಂಡರು. ಶ್ರೀರಾಮ ಲಕ್ಷ್ಮಣರಿಬ್ಬರು ಜಟೆಯನ್ನು ಧರಿಸಿದರು. ಹೀಗೆ ನಾರು ಮಡಿಯೊಟ್ಟು ಜಟಾಧಾರಿಗಳಾಗಿದ್ದವರು ಋಷಿಗಳಂತೆ ಕಾಣುತ್ತಿದ್ದರು. ಆನಂತರ ಅವರು ಸೀತೆಯನ್ನು ಕರೆದುಕೊಂಡು ಅರಣ್ಯವನ್ನು ಹೊಕ್ಕರು. ಗುಹನ ದೂತರು ಅವರನ್ನೇ ಹಿಂಬಾಲಿಸಿದರು. ಕಾಡನ್ನು ಪ್ರವೇಶಿಸಿದಾಗ ಶ್ರೀರಾಮನು, ಲಕ್ಷ್ಮಣ, ಈ ಅರಣ್ಯವು ಬಹಳ ಘೋರವಾಗಿ ಕಾಣುತ್ತಿದೆ. ಇಲ್ಲಿ ಯಾವ್ಯಾವ ಪ್ರಾಣಿಗಳಿವೆ, ಏನೇನು ಕ್ರೂರ ಜಂತುಗಳಿವೆಂಬುದು ನಮಗೆ ತಿಳಿಯದು. ಆದ್ದರಿಂದ
ನಾವು ಸಾಕಷ್ಟು ಜಾಗರೂಕರಾಗಿರಬೇಕು. ನೀನು ಮುಂದೆ ಹೋಗು, ನನ್ನ ಹಿಂದೆ ಸೀತೆ ಬರಲಿ, ನಾನು ಅವಳ ಹಿಂದೆ ಇರುತ್ತೇನೆ, ನಾವಿಬ್ಬರೂ ಇವಳಿಗೆ ಭಯವಾಗದಂತೆ ರಕ್ಷಿಸೋಣ ಎಂದನು. ಆ ರೀತಿಯಲ್ಲೇ ಹೊರಟರು. ಹಾಗೆಯೇ ಹೋಗುತ್ತಾ ಹೋಗುತ್ತಾ ಕತ್ತಲಾಯಿತು. ಒಂದು ಆಲದ ಮರದ ಅಡಿಯಲ್ಲಿ ಹುಲ್ಲನ್ನು ಹಾಸಿಕೊಂಡು ಮಲಗಿದರು. ಆ ದಿನವೂ ಅವರಿಗೆ ನಿದ್ರೆ ಬರಲಿಲ್ಲ. ಶ್ರೀರಾಮನು ಕೋಸಲ ರಾಜ್ಯದ ಬಗ್ಗೆಯೇ ಚಿಂತಿಸುತ್ತಿದ್ದನು. ಅಯೋಧ್ಯೆಯಲ್ಲಿ ಪ್ರಜೆಗಳು ಈಗೇನು ಮಾಡುತ್ತಿರಬಹುದು? ದಶರಥನ ದುಃಖ ಕಡಿಮೆ ಆಗಿರಬಹುದೇ? ನಮ್ಮ ತಾಯಿಯ ಸಂಕಟವನ್ನು ತಡೆಯುವವರು ಯಾರು ಎಂದೆಲ್ಲ ಯೋಚಿಸುತ್ತಿದ್ದನು. ಲಕ್ಷ್ಮಣನು, ಅಣ್ಣ, ನಿನ್ನನ್ನು ಕಾಡಿಗೆ ಅಟ್ಟಿದ ಆ ರಾಜ್ಯದ ಬಗ್ಗೆ ನಿನ್ನ ಹಂಬಲ ಇನ್ನೂ ಕಡಿಮೆಯಾಗಲಿಲ್ಲವೇ? ಈಗ ನಾವು ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳೋಣ. ನಾನು ಸದಾ ನಿಮಗೆ ಕಾವಲಾಗಿರುತ್ತೇನೆ. ನಿಮಗೆ ಹಣ್ಣು ಹಂಪಲುಗಳನ್ನು ತರುತ್ತೇನೆ, ಪ್ರಾಣಿಗಳನ್ನು ಬೇಟೆಯಾಡುತ್ತೇನೆ. ಈ ಕಾಡಿನಲ್ಲಿ ನಾವೇ ರಾಜರು, ಬೇರೆಯ ಚಿಂತೆ ನಮಗೆ ಬೇಡ ಎಂದನು. ಆ ರಾತ್ರಿ ಹಾಗೆಯೇ ಕಳೆಯಿತು.